ಹೇಳ್ರಿ ಅಣ್ಣಪ್ಪ ಅವ್ರೆ. ನಮಸ್ತೆ ಅಣ್ಣ. ಹೇಳ್ರಿ, ನಮಸ್ಕಾರ ಹೇಳ್ರಿ. ಆಫೀಸ್ ಹತ್ರ ಬಂದಿದ್ದೆ ಮಾತಾಡೋಣ ಅಂತ. ನಾನು ಇಲ್ಲಿ ಇವ್ರು ಯಾರೋ ಪಾಂಡುರಂಗ ಅಂತ ಹೇಳಿ ನಮ್ ಸಂಘಟನೆಯಲ್ಲಿ ಇರೋ ಮೆಂಬರೇ. ಒಂದು 7-8 ಜನ ಆಟೋ ಡ್ರೈವರ್ಗಳಿಗೆ ಅವ್ನ ಯಾರೋ ಡೀಲರು ಫ್ರಾಡ್ ಮಾಡ್ಬಿಟ್ಟವನ ಉತ್ರಳ್ಳಿಲಿ. ಅಲ್ಲಿಗೆ ಹೋಗ್ತಾ ಇದೀನಿ ಈಗ, ನಾಗರಬಾವಿಲಿ ಇದೀನಿ ಈಗ, ಆನ್ ದ ವೇ ಹೋಗ್ತಾ ಇದೀನಿ ಉತ್ರಳ್ಳಿಗೆ. ಇಷ್ಟೊತ್ತಕ ಅಲ್ಲೇ ಆಫೀಸ್ ಅಲ್ಲಿ ಇದ್ದೆ. ಹೇಳಿ, ಏನಾಗ್ಬೇಕು? ಅದೇ ವಾಯ್ಸ್ ಬ್ರೇಕ್ ಬರ್ತೈತೆ. ಗಾಡಿನ ರಿಟರ್ನ್ ಬಿಡ್ಬೇಕಂತ ಅವ್ರಿಗೆ. ಈಗ ನೀವು ನನಗೆ ಟೆಲಿಗ್ರಾಮ್ ಅಲ್ಲಿ ಪರ್ಸನಲ್ ಆಗಿ ಅಪ್ಡೇಟ್ ಕೊಟ್ಟಿದ್ದು ನಾನು ಕೇಳಿಸ್ಕೊಂಡೆ. ಈಗ ನಾನ್ ಕೇಳೋದಕ್ಕೆ ನೀವು ಒಂದೊಂದಕ್ಕೆ ಉತ್ತರ ಕೊಟ್ರೆ ನಾನು ಆಮೇಲೆ ಹೇಳ್ತೀನಿ. ಸರಿ ಅಣ್ಣ. ಈಗ ನೀವೇನು ಆಟೋ ತಗೊಂಡಿದ್ದೀರಲ್ಲ, ಯಾರೋ ಸ್ಟಿಲ್ ಹೊಸ ಆಟೋ ಏನ್ ನಿಮ್ ಕೈಯಲ್ಲಿ ಇದೆ, ಇವಾಗ ಅದಕ್ಕೆ ಟಾಪು ರೂಪಿಂಗು ಎಲ್ಲ ಮಾಡಿಸ್ಬಿಟ್ಟಿದೀರಾ? ಮಾಡಿಸ್ತಿದ್ದೀನಿ ಅಣ್ಣ. ಇವಾಗ ಗಾಡಿ ಏನು ಅಂದ್ರೆ ನಂಬರ್ ಪ್ಲೇಟ್ ಒಂದ್ ಕೈ ಕೊಟ್ರೆ ಸಾಕು, ಇವಾಗ ನೀವು ದುಡಿಮೆಗೆ ಹೋಯ್ತೀರಾ. ಹೌದಣ್ಣ. ಈ ಸ್ಟೇಜ್ ಅಲ್ಲಿ ಐತಾ ಗಾಡಿ? ಹೌದಣ್ಣ. ಈಗ ಮೊದಲನೇದಾಗಿ ಈಗ ನೀವು BBMP ಅಲ್ಲಿ ಅರ್ಜಿ ಹಾಕುದ್ರಲ್ಲ, BBMP ಅಲ್ಲಿ ಅರ್ಜಿ ಹಾಕುದ್ರಲ್ಲ, ಹೌದಣ್ಣ. ಅರ್ಜಿ ಹಾಕಿದ್ ಯಾವ ವರ್ಷದಲ್ಲಿ ಅರ್ಜಿ ಹಾಕಿದ್ದು? ಫಸ್ಟ್ 2019 ಅಣ್ಣ. ಅದಾದ್ಮೇಲೆ ನೆಕ್ಸ್ಟ್ ಅರ್ಜಿ ಯಾವಾಗ ಹಾಕಿದ್ದು? 2025 2026. 2025-26 ಅರ್ಜಿ ಹಾಕುದ್ರಿ, ಮತ್ತೆ ಹಳೇದೊಂದು ಅರ್ಜಿ ಹಾಕಿದ್ರಿ. ಇವಾಗ ಅರ್ಜಿ ಹಾಕದ್ಮೇಲೆ, ಹಲೋ ಹೇಳಿ ಅರ್ಜಿ ಹಾಕದ್ಮೇಲೆ ನಿಮ್ಗೆ BBMP ಕಡೆಯಿಂದ ನಿಮ್ಗೆ ಗಾಡಿ ಅಲರ್ಟ್ ಆಗಿದೆ ಅಂತ ಏನು ಮಾಹಿತಿನೇ ಬಂದಿಲ್ವಾ ಅಣ್ಣ? ಹಲೋ 2020 ಮಾಹಿತಿ ಬಂತಣ್ಣ. ಏನಂತ ಮಾಹಿತಿ ಬಂತು? ಅದ್ ಲೆಟರ್ ಕೊಟ್ಟಿದ್ದಾರೆ 2020 ನಿಮ್ಗೆ ಗಾಡಿ ಇದಾಗಿದೆ ಅಂತ. ಶೋರೂಮ್ ಅಲ್ಲಿ ಕೇಳೋದಕ್ಕೆ ನಿಮ್ಗೆ ಇನ್ನ ಸಬ್ಸಿಡಿ ಅಮೌಂಟ್ ಬಂದಿಲ್ಲ, ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರು. ಈಗ ಒಂದ್ ನಿಮಿಷ ಇರಪ್ಪ, ನೀನ್ ಹಾಕಿರೋದು 2 ಅರ್ಜಿ. 2 ಅರ್ಜಿಯಲ್ಲಿ 2025-26 ರೀಪ್ಲೇ ಬಂದಿಲ್ಲ, ಮೊದ್ಲ ಹಾಕಿರೋದಕ್ಕೆ ರೀಪ್ಲೇ ಬಂದೈತೆ. ಮೊದ್ಲಾಕಿದ್ಕು ರೀಪ್ಲೇ ಬಂದಿತ್ತು. ಅವಾಗ ಕೊರೋನಾ ಟೈಮ್ ಅಂದ್ಬಿಟ್ಟು ಗಾಡಿಗಳಿಗೆ ಯಾರಿಗೂ ಸಬ್ಸಿಡಿ ಕೊಡ್ತಾ ಇಲ್ಲ BBMP ಅಂತ ಸ್ಟಾಪ್ ಮಾಡಿದ್ರು ಅಂತ ಅಂದ್ರು. ಅದಾದ್ಮೇಲೆ 2000 ಶೋರೂಮ್ ಅವ್ರು ಫೋನ್ ಹಾಕಿ ಕರೆದ್ರು, ನಿಮ್ ಗಾಡಿ ಸೆಲೆಕ್ಷನ್ ಆಗಿದೆ, ತಿರ್ಗಾ ಹಳೆ ಅಪ್ಲಿಕೇಶನ್ಗೆಲ್ಲ ತಿರ್ಗಾ ಅಪ್ಲಿಕೇಶನ್ಗೆ ಅಪ್ರೂವಲ್ ಮಾಡಿದ್ದಾರೆ, ಬನ್ನಿ ಶೋರೂಮ್ ಹತ್ರ ಅಂದ್ರು. ಶೋರೂಮ್ ಹತ್ರ ಹೋದೆ. ಅವಾಗ ನಂದು ಅವ್ರು ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪ್ ಅಲ್ಲಿ ಸೆಲೆಕ್ಷನ್ ಆಗಿರೋದು ಹೆಸರು, ಫೋನ್ ನಂಬರ್ ಎಲ್ಲ ತೋರ್ಸಿದ್ರು. ತೋರ್ಸ್ಬಿಟ್ಟು ತಿರ್ಗಾ ಡೌನ್ ಪೇಮೆಂಟ್ ತಿರ್ಗಾ 4,000. ಅವಾಗ ಕೇಳ್ದೆ, ಮೇಡಮ್ ಅವಾಗ ಒಂದ್ಸಲಿ ಕಟ್ಟಿದ್ದೀನಲ್ಲ ಅಂದ್ರೆ, ಸರ್ ಅದನ್ನು ನಿಮ್ಗೆ ಬರುತ್ತೆ, ಈಗ್ಲೂ ಅದು ಹಳೆ ಲಿಸ್ಟ್ ಅಲ್ಲಿ ಇರುತ್ತೆ, ಈಗ್ಲೂ ಕಟ್ಬೇಕು ಅಂದ್ರು. ತಿರ್ಗಾ ಅವಾಗ್ಲೂ 4,000 ಕಟ್ಟಿದೆ, 8,000 ಕಟ್ಟಿದ್ದೆ. ಆಮೇಲೆ ಹಂಗೆ ನನ್ಗೆ 2022 ಆದ್ಮೇಲೆ ತಿರ್ಗಾ ನನ್ಗೆ ಅದು 22 ಹಾಕಿದ್ಮೇಲೆ ತಿರ್ಗಾ ನನ್ ಗಾಡಿನೂ ಬರ್ಲಿಲ್ಲ, ದುಡ್ಡು ಕೊಟ್ಟಿರ್ಲಿಲ್ಲ. ತಿರ್ಗಾ ಜಾಯಿಂಟ್ ಕಮಿಷನರ್ಗೆ ಹೋಗಿ ನಾನು ಲೆಟರ್ ಕೊಟ್ಟೆ, ಸರ್ ಈ ತರ ನಾನು 19ರಿಂದ ಅಪ್ಲಿಕೇಶನ್ ಹಾಕಿದೀನಿ, ನನ್ಗೆ ಗಾಡಿನೂ ಬಂದಿಲ್ಲ, ನನ್ಗೇನೂ ಇಲ್ಲ, ನನ್ ದುಡಿಮೆಗೆ ಒಂದು ಆಧಾರಕ್ಕೆ ಒಂದು ಗಾಡಿ ಒಂದು ವ್ಯವಸ್ಥೆ ಮಾಡಿಸ್ಕೊಡಿ, ಈ ತರ ತೊಂದರೆ ಆಗಿದೆ ಅಂತ ಹೇಳಿ ಲೆಟರ್ ಕೊಟ್ಟೆ 2023. ಆ 23 ಲೆಟರ್ ಕೊಟ್ಮೇಲೆ ಏನಾದ್ರು ಸಾಹೇಬ್ರು ಏನಾದ್ರು ಬರೋ ವರ್ಷ ತಿರ್ಗಾ ನಿಮ್ಗೆ ಅಪ್ಲೈ ಮಾಡ್ತಾರಲ್ಲಪ್ಪ, ಇವತ್ತಿಂದ ಏನೇನ್ ದಾಖಲಾತಿ ಇದೆ ನಿನ್ ಹತ್ರ ಇರೋ ಎಲ್ಲಾ ದಾಖಲಾತಿ, ಹಳೆದು ಬಿಲ್ಗಳು ಏನೇನ್ ಕಟ್ಟಿದ್ಯಾ ಅದೆಲ್ಲ ಪಿನ್ ಮಾಡಿ, ಏನೇನ್ ಅಪ್ಲಿಕೇಶನ್ ಆಗಿದೆ ಎಲ್ಲ ಪಿನ್ ಮಾಡಿ ತಿರ್ಗಾ ರೀ ಅಪ್ಲಿಕೇಶನ್ ಹಾಕು. ಫಸ್ಟ್ ಪ್ರಿಫರೆನ್ಸ್ ಬರೋದು ನಿಮ್ಗೇನೆ ಬರೋದು, ಯಾರು ಅಳುಬಿಡಿತಾರೋ ಅವ್ರಿಗೇನೆ ಫಸ್ಟ್ ಕೊಡೋದು ಗಾಡಿಗಳು. ಅದಾದ್ಮೇಲೆ ಹೊಸ್ದಾಗ್ ಹಾಕೋರ್ಗೆ ಆ ಲಿಸ್ಟ್ ಪ್ರಕಾರ ಬರ್ತಾರೆ ಅಂತಂದ್ರು. ಸರಿ ಅಂತ ಹೇಳಿ ತಿರ್ಗಾ ಅಪ್ಲಿಕೇಶನ್ ಅಲ್ಲಿ ಹಾಕ್ದೆ. ಈ ಸಲ 25-26 ಸೆಲೆಕ್ಷನ್ ಆಯ್ತಣ್ಣ. ಇವಾಗ್ಲೂ ಶೋರೂಮ್ ಅವರು ನನಗ್ ಫೋನ್ ಹಾಕಿರ್ಲಿಲ್ಲ, ಯಾರು ಎಸ್ಟೆಕ್ ಅವ್ರು ಫೋನ್ ಹಾಕಿರ್ಲಿಲ್ಲ, ನನಗ್ ಫೋನ್ ಹಾಕಿದ್ದು ಕಿವರಾಜ್ ಅವರು ಫೋನ್ ಹಾಕಿ, ನಿಮ್ ಗಾಡಿ ಸೆಲೆಕ್ಷನ್ ಆಗಿದೆ, ನಿಮ್ ಹೆಸರು ಸೆಲೆಕ್ಷನ್ ಆಗಿದೆ, ನೀವು ಶೋರೂಮ್ ಬಂದು 2,000 ಕಟ್ಟಿ ಬುಕ್ ಮಾಡ್ಕೊಳ್ಳಿ ಅಂತ ಅಷ್ಟ್ ಮಾತ್ರ ಹೇಳಿದ್ರಣ್ಣ. ಅವಾಗ ನಾನೇನ್ ಮಾಡಿದೆ, ಶೋರೂಮ್ ಅವ್ರು ಕೇಳಿದೆ, ಮೇಡಮ್ ನಾನು ಆಲ್ರೆಡಿ ಎಸ್ಟೆಕ್ 8,000 ದುಡ್ಡು ಕಟ್ಟಿದೀನಿ, ಇವಾಗ ನೀವು ಶೋರೂಮ್ ಅವರು ಫೋನ್ ಮಾಡಿ ನೀವು 2,000 ಕಟ್ಟು ಅಂತೀರಾ, ಈಗ 10,000 ಆಗುತ್ತೆ, ನಾನು ಎಲ್ಲಿಂದ ಕಟ್ಲಿ ಮೇಡಮ್, ಅಲ್ಲೂ ಕಟ್ಟಿದ್ದೀನಿ ಇಲ್ಲೂ ಕಟ್ಟಿದ್ದೀನಿ ಅಂದಿದ್ದಕ್ಕೆ, ಆಯ್ತಿರಿ ಮೇಡಮ್ ನಾನು ಎಸ್ಟೆಕ್ ಫೋನ್ ಮಾಡ್ತೀನಿ ಅಂದೆ. ಎಸ್ಟೆಕ್ ಫೋನ್ ಮಾಡಿದ್ಮೇಲೆ ಏನಾದ್ರು, ನೀವು ಅಲ್ಲೋಗ್ಬಿಡಿ, ನೀವು ನಮ್ ಕಸ್ಟಮರ್, ನೀವು ಅಲ್ಲೇನಕ್ಕೆ ಹೋಗ್ತೀರಾ, ನೀವು ಬನ್ನಿ ಅಂತ ಹೇಳಿ ತಿರ್ಗಾ ಮಾರನೇ ದಿವಸ ಬೆಳಿಗ್ಗೆ ಕರೆದ್ರಣ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, DL 2 ಫೋಟೋ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಂಡ್ ಬನ್ನಿ ಅಂದ್ರು. ಎಲ್ಲ ತಗೊಂಡೋಗ್ ಕೊಟ್ಟೆ ಅಣ್ಣ. ಪಕ್ಕದಲ್ಲಿ ಕುತ್ಕೊಳ್ಳಿ, ಲೋನ್ ಅಪ್ರೂವ್ ಆಗುತ್ತೆ ಚೆಕ್ ಮಾಡಿ ಅಂದ್ರು. ಅವಾಗ ಲೋನ್ ಎಲ್ಲ ಹಾಕ್ಸಿದ ತಕ್ಷಣ ಏನಾಯ್ತು, 1,85,000 ಲೋನ್ ಸ್ಯಾಂಕ್ಷನ್ ಆಯ್ತಣ್ಣ. ಈ ಲೋನ್ ಮಾಡಿಸ್ಕೊಟ್ಟವ್ರು ಇವ್ರು ಎಸ್ಟೆಕ್ ಅವ್ರೆ. ಫಸ್ಟ್ ಅವ್ರೇನಂದ್ರು, ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಎಷ್ಟ್ ಸ್ಯಾಂಕ್ಷನ್ ಆಗುತ್ತೆ ನೋಡಿ ಅಂದ್ರು. ಅವಾಗ 1,85,000 ಆಯ್ತಣ್ಣ. ಆಮೇಲೆ ಹಂಗ ಆಯ್ತು ಮೇಡಮ್, 1,85,000 ಅಪ್ರೂವಲ್ ಬಂದಿದೆ ಮೇಡಮ್ ಅಂದೆ. ಆಮೇಲೆ ಹಂಗೆ ಎಷ್ಟ್ ಕಟ್ತೀರಾ ಡೌನ್ ಪೇಮೆಂಟ್ ಅಂದೆ. ಮೇಡಮ್ ಇವಾಗ 2,65,200 ರೂಪಾಯಿ ತಣ ಅವತ್ತಿನ ರೇಟು ನನ್ ಗಾಡಿಗೆ. ಅವಾಗ ನಾನು ಅಂದೆ, ಮೇಡಮ್ 65,000 ಲೋನ್ ಆಗಿದೆ, 80,000 ಸಬ್ಸಿಡಿ ಬರುತ್ತೆ, 2,60,000
ನಾನ್ 8,000 ನಿಮ್ಗೆ ಕಟ್ಟಿದೀನಿ, 2,70,000 ಹ್ಮ್ ಮತ್ತೇನಕ್ಕೆ ಮೇಡಮ್ ನಾನು ಡೌನ್ ಪೇಮೆಂಟ್ ಕಟ್ಬೇಕು? 2,65,000 ಅಂದ್ರೆ ಇಲ್ಲ 50,000 ಡೌನ್ ಪೇಮೆಂಟ್. ಅವಾಗ ನಾನ್ 4 ಜನದ ಮುಂದೆ 50,000 ಅಂತ ಕೇಳಿ ಹಾ ಲೋನ್ ನ ಕ್ಯಾನ್ಸಲ್ ಮಾಡಾಕಿದ್ರು. ಹಾ ನಿಮ್ಗೆ ಇಲ್ಲಿ ಲೋನ್ ಆಗಲ್ಲ, ನೀವು ಬೇರೆ ಕಡೆ ಲೋನ್ ಮಾಡಿಸ್ಕೊಳ್ಳಿ ಅಂತ. ಅವಾಗ ನಿಮ್ಗೆ ಫೋನ್ ಹಾಕಿದ್ನ ಅವಾಗ ಏನ್ ಮಾಡಿದೆ ನಾನು, ಕದ್ರಿನಹಳ್ಳಿ ಕಮಲ್ ಫೈನಾನ್ಸ್ ಹತ್ರ ಹೋಗಿ 1,80,000 ಲೋನ್ ಮಾಡಿಸ್ತಾನ. ಲೋನ್ ಮಾಡಿಸಿದ್ಮೇಲೆ ಅವ್ರೇನಂದ್ರು, ಮೇಡಮ್ ಲೋನ್ ಅಪ್ರೂವಲ್ ಆಗಿದೆ, ಅಪ್ರೂವ್ ನೀವು ಬರೀ ಚಾರ್ಜ್ ನಂಬರ್ ಇಂಜಿನ್ ನಂಬರ್ ಕೊಡಿ, ನಾನು ಕಳಿಸ್ತೀನಿ ನಿಮ್ ಶೋರೂಮ್ಗೆ ಅಂದ್ರು. ಅವ್ರಿಗೂ ತಿರ್ಗಿ ಅವ್ರಿಗೂ ಇಲ್ದಿರೋ ಕತೆ ಎಲ್ಲ ಹೇಳಿದ್ರಣ್ಣ. ಅವ್ರ ಇನ್ನೂ ಹೆಸರು ಸೆಲೆಕ್ಷನ್ ಆಗಿಲ್ಲ BBMPದು. ಸೇಲ್ ಅಗ್ರಿಮೆಂಟ್ ಕೊಡಿ, ನಿಮ್ದು ಸೇಲ್ಸ್ ಇದು ಫೈನಾನ್ಸ್ ಮಾಡ್ತಾರೆ, ಅಗ್ರಿಮೆಂಟ್ ಪೇಪರ್ ಕೊಡಿ, ಲೆಟರ್ ಅಲ್ಲಿ ಕೊಡಿ, ಅದ್ ಕೊಡಿ ಇದ್ ಕೊಡಿ ಅಂತೇಳಿ ಅವ್ರಿಗೂ ಕ್ಯಾನ್ಸಲ್ ಮಾಡಕ್ಕೆ. ಇವಾಗ ನನ್ಗೆ ಅರ್ಥ ಆಯ್ತು. ಇವಾಗ ಇವನೇ ಲೋನ್ ಮಾಡ್ಸು ಕೊಟ್ಟ, ಲೋನ್ ದುಡ್ಡು ಸ್ಯಾಂಕ್ಷನ್ ಆಯ್ತು, ಆ ದುಡ್ಡು ಇವ್ರು ಆಲ್ರೆಡಿ ತಗೊಂಡ್ಬಿಟ್ಟವ್ರೆ, ಶೋರೂಮ್ ಅವ್ರು ತಗೊಂಡವ್ರೆ. ಈಗ ಶೋರೂಮ್ ಅವ್ರ ಲೆಕ್ಕಾಚಾರದಲ್ಲಿ ನಿನ್ನ ಡೌನ್ ಪೇಮೆಂಟ್ ಅಮೌಂಟ್ ಮತ್ತೆ ಆ ಲೋನ್ ಆಗಿರೋ ಅಮೌಂಟ್ ಶೋರೂಮ್ ಅವ್ರು ಎತ್ಕೊಂಡ್ಬಿಟ್ಟವ್ರೆ. ಅದು ನಾನು BBMP ಕಡೆಯಿಂದ ನಿಮ್ಗೆ ಸಬ್ಸಿಡಿ ಅಮೌಂಟ್ ಇವ್ರು ಬರ್ಲಿ ಅನ್ನೋ ತರದಲ್ಲಿ ಇವ್ರು ವೈಟಿಂಗ್ ಇಟ್ಕೊಂಡವ್ರ. ಅದು ಏನಾಯ್ತಂದ್ರೆ ಶೋರೂಮ್ ಇಂದ ಲೋನ್ ಅವ್ರು ಫೋನ್ ಹಾಕಿದ್ರಣ್ಣ, ತಾರೀಕು ಲೋನ್ ಕಟ್ಬೇಕು ಅಂದ್ರು. ಮೇಡಮ್ ನನ್ಗೆ ಏನ್ ಮೇಡಮ್ ಇನ್ನ ಗಾಡಿ ನಂಬರ್ ಬಂದಿಲ್ಲ, ರಿಜಿಸ್ಟರ್ ಆಗಿಲ್ಲ, 3ನೇ ತಾರೀಕು ಲೋನ್ ಕಟ್ಟು. ಸರಿ ಸರ್ ಸೆಪ್ಟೆಂಬರ್ಗೆ ಹಾಕೊಡ್ಲ ಸರ್ ಅಂತ ಅಂದ್ರು. ಆಯ್ತು ಮೇಡಮ್ ಒಳ್ಳೆ ಕೆಲಸ, ಸೆಪ್ಟೆಂಬರ್ಗೆ ಹಾಕೊಡಿ, 200 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರು. 200 ರೂಪಾಯಿ ಜಾಸ್ತಿ ಆದ್ರೆ ಪರವಾಗಿಲ್ಲ, ಸೆಪ್ಟೆಂಬರ್ಗೆ ಲೋನ್ ಹಾಕೊಡಿ ಅಂತಂದೆ. ಆ ಮೇಡಮ್ ಒಪ್ಕೊಂಡ್ರು. ಒಪ್ಕೊಂಡು ವಿಚಿನ್ ಅರ್ಧ ಅವರಲ್ಲಿ ತಿರ್ಗಾ ಶೋರೂಮ್ ಅಲ್ಲಿ ಏನೇನ್ ಮಾತುಕತೆ ಆಯ್ತು ನನಗೆ ಗೊತ್ತಿಲ್ಲಣ್ಣ. ತಿರ್ಗಾ ಫೋನ್ ಹಾಕ್ಬಿಡಿ, ಇಲ್ಲ ನಿಮ್ ಸೆಪ್ಟೆಂಬರ್ ಆಗಲ್ಲ, ನೀವು ಗಾಡಿ ಕೊಟ್ಟಿದ ತಕ್ಷಣ ಶೋರೂಮ್ ಅವ್ರು ನಮ್ಗೆ ಪ್ರೆಷರ್ ಹಾಕಿ ಗಾಡಿ ಡೆಲಿವರಿ ಕೊಟ್ಬಿಟ್ಟಿದೀವಿ, ನನ್ಗೆ ಲೋನ್ ಅಮೌಂಟ್ ಕಳ್ಸಿ ಅಂತ ಹೇಳಿ 1,87,000 ಅವ್ರ ಅಕೌಂಟ್ ತಗೊಬಿಟ್ಟಿದ್ದಾರೆ. ಇವಾಗ ನಾವು ಅಮೌಂಟ್ ಕೊಟ್ಟಾಗಿದೆ, ನಮ್ಗೆ EMI ಕಟ್ಟಬೇಕು ಅಂದ್ರು. ಸರಿ ಅಂತ ಸುಮ್ನೆ ಇದ್ದಣ್ಣ. ಕೊನೆಗೆ ಏನ್ ಮಾಡಿದ್ರೆ, ನಂಬರ್ ಕೇಳಕ್ಕೆ ಅಂತ 15 ದಿವಸದಿಂದ ಕೇಳ್ದಣ್ಣ. ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬನ್ನಿ, ಸಾಯಂಕಾಲ ಬನ್ನಿ ಅನ್ನೋರು. ಆಯ್ತು ನಂಗೆ ಅರ್ಥ ಆಯ್ತು. ಈಗ ಅವ್ರು ಸಬ್ಸಿಡಿ ಅಮೌಂಟ್ ಬಂದಿಲ್ಲ ಅನ್ಬಿಟ್ಟು ನಿಮ್ಗೆ ಅವನು ನಂಬರ್ ಪ್ಲೇಟ್ ಕೊಡ್ದಂಗ್ ಆಟ ಆಡಿಸ್ತವನೆ ಒಂದು. ಈಗ ಇದ್ರಲ್ಲಿ ನಾನ್ ಕೇಳೋದೇನು ಅಂದ್ರೆ, ನಿಮ್ದು DL ಪರ್ಮಿಟ್ ಈಗ ಇವಾಗ ಏನ್ ಆಟೋ ತಗೊಂಡಿದ್ದೀರಲ್ಲ, ಅದ್ರ ಬೇಸ್ ಮೇಲೆ ನಿಮ್ಗೆ DL ಪರ್ಮಿಟ್ ಇನ್ನ ಕೊಟ್ಟವ್ರ ಇಲ್ವಾ? DL ಪರ್ಮಿಟ್ ಆಲ್ರೆಡಿ ನಾನು DL ಪರ್ಮಿಟ್ ಮೇಲೆ ನಾನು ಆಲ್ರೆಡಿ ಪ್ರೊಸೀಡಿಂಗ್ ಕಾಪಿನೂ ಕೊಟ್ಬಿಟ್ಟಿದ್ದೀನಣ್ಣ. ಅವ್ರ ಕೈ ಕೊಟ್ಟಿದ್ರಾ? ಅವ್ರ ಕೈಗೆ ಆಲ್ರೆಡಿ. ಅದನ್ನು ಏನಂದ್ರೆ ಅವ್ರು ಫಸ್ಟ್ ಏನಂದ್ರು, ನಿಮ್ ಹೆಸರಲ್ಲಿ ಪರ್ಮನೆಂಟ್ ಇದೆಯಲ್ವ ವರ್ಷ ಚೆಕ್ ಮಾಡ್ಬಿಟ್ಟು ನಂಗೊಂದು ಪ್ರೊಸೀಡಿಂಗ್ ಕಾಪಿ ತಂದ್ಕೊಡಿ ಅಂದ್ರು. ನಾನೇ ಹೋಗಿ ಅಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಪೇಪರ್ ತಗೊಂಡು ಅಪ್ಲೈ ಮಾಡ್ಬಿಟ್ಟು ಬಂದಿದ್ದೀನಣ್ಣ. ಪ್ರೊಸೀಡಿಂಗ್ ಕಾಪಿನೂ ಬಂದೈತಣ್ಣ. ಅದನ್ನು ಆಲ್ರೆಡಿ ಅವ್ರ ಕೈ ಕೊಟ್ಟಾಗೋಗೈತೆ. ಇವಾಗ FC ಹಾಕಿ ಗಾಡಿ ನಂಬರ್ ಬಂತು ಅಂದ್ರೆ ಆಮೇಲೆ ಪರ್ಮಿಟ್ ಹಾಕ್ಸ್ಕೊಂತೀರಾ? ಹ್ಞೂನಣ್ಣ. ಈಗ ನಾನು ಹೇಳೋದ್ನ ಕೇಳಿಸ್ಕೊಳ್ಳಿ ಅಣ್ಣ. ಸೇಮ್ ಇವಾಗ ಏನ್ ನೀವೇನ್ ಹೇಳ್ತಿದ್ದೀರಾ, ಸಂಘಟನೆ ಗ್ರೂಪ್ ಅಲ್ಲಿ ಒಬ್ರು ಅವರು ಇದೇ ತರ BBMP ಅಲ್ಲಿ ಆಟೋಗೆ ಅಪ್ಲಿಕೇಶನ್ ಎಲ್ಲ ಹಾಕಿ ಸೇಮ್ ನಿಂತರನೇ ಎಲ್ಲ ಕತೆ ಆಗೈತೆ. ಈಗ ಅವ್ರಿಗೆ ನಂಬರ್ ಪ್ಲೇಟ್ ಕೊಡ್ದಂಗೆ ಅವ್ರಿಗೂ ಸತಾಯಿಸ್ತವ್ರೆ. ನಾನೇನ್ ಹೇಳಿದೀನಿ, ನೋಡಪ್ಪ ನಾನು ಈ ವಿಚಾರವಾಗಿ ಈಗ ಸದ್ಯಕ್ಕೆ ಎಂಟ್ರಿ ಕೊಡಕ್ ಹೋಗಲ್ಲ. ಈಗ ನಾನು ಎಂಟ್ರಿ ಕೊಟ್ಟೆ ಅಂದ್ರೆ ಅವರು ನಿಮ್ಗೆ ಇನ್ನೇನ್ ಮುಂದೆ ಆಗ್ಬೇಕಾಗಿರುತ್ತೆ ಕೆಲಸ, ಅದನ್ನ ಅವ್ರೇನು ಮಾಡ್ಕೊಡಲ್ಲ ಅಣ್ಣ. ಇಲ್ಲ ಈಗ ಅವ್ರಿಗೆ ನಿನ್ನೆ ಭಯ ಬಂದ್ಬಿಡ್ತಾನ. 15 ದಿವಸದಿಂದ ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಿರ್ಲಿಲ್ಲ. ಯಾವಾಗ ನಾನು ಕಮಿಷನರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಹೇಶ್ ರಾವ್ ಸರ್ ಇದಾರಲ್ಲ ಬೆಂಗಳೂರಿಗೆ ಕಮಿಷನರ್, ಅವ್ರ ನಂಬರ್ ಫೋನ್ ಮಾಡಿ ಅವರ PA ಒಬ್ರು ಇದಾರೆ, ಗುರು ಶಾಂತಿ ಸರ್ ಅಂತ, ಅವ್ರ ನಂಬರ್ ಕರೆದಿ ಅವ್ರ ಏನ್ ಮಾಡೋದು, ಶನಿವಾರ ಮಾತಾಡಿದಕ್ಕೆ ನೀನ್ ಆಫೀಸ್ ಹತ್ರ ಬಾಪ ಅಂತ ಅಂದ್ರು. ನಿನ್ ಹತ್ರ ಏನೇನ್ ದಾಖಲಾತಿ ಇದೆ ತಗೊಂಬ ಅಂದ್ರು. ಆ ದಾಖಲಾತಿ ತಗೊಂಡ್ಮೇಲೆ ಅವ್ರೇನ್ ಮಾಡಿದ್ರು, ವೆಲ್ಫೇರ್ ಅಸೋಸಿಯೇಷನ್ ಕಮಿಷನರ್ ಮುರಳೀಧರ್ ಸರ್ಗೆ ಫೋನ್ ಮಾಡಿದ್ರು ಅವ್ರ ಕಡೆಯವ್ರಿಗೆ. ಆ ಅಮ್ಮ ಯಾರ್ರಿ ಅವ್ರು ಹಿಂಗ್ ಸತಾಯಿಸ್ತಾ ಇದಾರೆ, ಆಟೋ ರಿಕ್ಷಾ ಡ್ರೈವರ್ಗಳಿಗೆಲ್ಲ ಗೌರ್ಮೆಂಟ್ ನಿಂದ ಕೊಡೋ ದುಡ್ಡಿಗೆ ಇವ್ರು ಏನಕ್ಕೆ ಸತಾಯಿಸ್ತಾ ಇದಾರೆ. ಫಸ್ಟ್ ಆಫ್ ಆಲ್ CM ಮೀಟಿಂಗ್ ಮಾಡಿದ್ರೆ ಇವ್ರು ಹಿಂಗ್ ಗಾಡಿಗಳು ಡೆಲಿವರಿ ಕೊಟ್ಟಿದ್ದಾರೆ ಬೋಗಸ್ ಮಾಡಿ, ಇದೆಲ್ಲ ಬೋಗಸ್ ಮಾಡಿರೋದು. ದುಡ್ಡು ತಗೊಂಡು ಡ್ರೈವರ್ಗಳಿಗೆ ಗಾಡಿ ಕೊಡಂಗಿಲ್ಲ, ಗೌರ್ಮೆಂಟ್ ಇಂದ ಸಬ್ಸಿಡಿ ಬಂದು ಫಂಕ್ಷನ್ ಆದ್ಮೇಲೆ ಗಾಡಿ ಕೊಡ್ಬೇಕು. ಡ್ರೈವರ್ಗಳಿಗೆ ಯಾವ್ದನ್ನು ಕರೆಕ್ಟ್ ಆಗಿ ತಿಳುವಳಿಕೆ ಹೇಳ್ದೇನೆ ಇವರು ಮೋಸ ಮಾಡಿ ದುಡ್ಡಿಸ್ಕೊಂಡು ಗಾಡಿಗಳು ಕೊಟ್ಟು ಇವ್ರು ಬ್ಲಾಕ್ ಅಲ್ಲಿ ಮಾಡ್ತಾ ಇದಾರೆ. ಆ ಅಮ್ಮ ಯಾರು ತೊಂದರೆ ಕೊಟ್ಟಿರೋ ಅವ್ರನ್ನ ಕಮಿಷನರ್ ಕರಿತಾ ಇದ್ರೆ ಬರ್ಬೇಕು ಅಂತ ಹೇಳಿ ಕಳ್ಸಿದ್ರಣ್ಣ. ಅವಾಗ ಏನ್ ಮಾಡಿದ್ರು, ಅವ್ರ ಶೋರೂಮ್ ಇಂದ 4 ಜನ ಬಂದ್ರಣ್ಣ. ಎಲ್ಲಿ ಹೆಡ್ ಆಫೀಸ್ ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ಗೆ. ಅಲ್ಲಿ ಈಚೆ ನಿಂತಿದ್ರೆ ಬನ್ನಿ ನಿಮ್ ಹತ್ರ ಏನೋ ಮಾತಾಡ್ಬೇಕು, ಸೈಡಿಗೆ ಬನ್ನಿ ಅಂದ್ರು. ಸರ್ ನೋಡಿ, ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ಬಂದು ನಿಮ್ಗೆ ಫೋನ್ ಮಾಡಿದೆ, 15 ದಿವಸದಿಂದ ಫೋನ್ ಎತ್ತಿಲ್ಲ. ನಿಮ್ಮ ಕಂಪನಿಗೆ ನಮ್ಮ ಮನೆಯವರು ಮೇಲೂ ಮಾಡಿದ್ದಾರೆ, ಆ ಮೇಲ್ಗೂ ರೀಪ್ಲೈ ಮಾಡಿಲ್ಲ ನೀವು. ಇವಾಗ ಇಲ್ಲಿ ಕಮಿಷನರ್ ಫೋನ್ ಹಾಕಿ ನಿಮ್ಮ ಮೇಲೆ ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಇದ್ರಲ್ಲ ಸಾಹೇಬ್ರ ಹತ್ರ ಬಂದು ಸಾಹೇಬ್ರ ಮಾಡ್ತಾರೆ, ಬನ್ನಿ ಒಳಗಡೆ ಅಂದೆ. ಅವಾಗ ಹೇಳ್ತಾರೆ, ನಾವ್ 1 ರೂಪಾಯಿ ದುಡ್ಡು ಕೇಳಲಿಲ್ಲ, ನಾವ್ BBMP ಯಾವ್ದು ಒಂದು ಗಾಡಿನೂ ಕೊಟ್ಟಿಲ್ಲ, ಒಂದೇ ಒಂದ್ ಗಾಡಿನೂ ಕೊಟ್ಟಿಲ್ಲ ಸರ್. ಬೈ ಮಿಸ್ ಆಗಿ ಇವ್ರಿಗೆ ಒಂದೇ ಒಂದ್ ಗಾಡಿ ಕೊಟ್ಟಿದೀವಿ, ಮಕ್ಳನ್ನ ಕರ್ಕೊಂಡ್ ಬರೋರು. ನಾವ್ ಆ ಸಿಂಪತಿಗೆ ಒಂದ್ ಗಾಡಿ ಕೊಟ್ಟಿದೀವಿ, ನಾವ್ 50,000 ದುಡ್ಡು ಕೇಳಲಿಲ್ಲ, ಏನು ಕೇಳಲಿಲ್ಲ. ಇವರೆಲ್ಲ ಬರೀ ಸುಳ್ಳು ಹೇಳ್ತಾ ಇದಾರೆ, ಇವರೆಲ್ಲಾ ಕಡೆನೂ ತೊಂದ್ರೆ ಕೊಟ್ಕೊಂಡ್ ಬಂದಿದ್ದಾರೆ ಇವರು. ನಾವ್ ದುಡ್ಡು ವಾಪಸ್ ಕೊಡ್ತೀವಿ ಅಂದು ಇವ್ರು ದುಡ್ಡು ತಗೊಳ್ಳಿಲ್ಲ. ಆಗ
ಹಂಗೆ ಹೆಂಗೆ ಅಂತ ಬರೀ ನನ್ ಮೇಲೆ ಸುಳ್ಳು ಹೇಳಿದ್ರಣ್ಣ. ನಾನು ಇರೋದೆಲ್ಲ ಹೇಳ್ದೆ. ಆ ಸಾಹೇಬ್ರು ಒಂದೇ ಮಾತು ಕೇಳಿದ್ರು, ನೀವೆಷ್ಟೇ ಏನೇ ಹೇಳಿದ್ರು ನಿಮ್ ಮೇಲೆ ತಪ್ಪಿದೆ, ನೀವು ಮಾಡಿರೋ ಫ್ರಾಡ್ ಕೆಲಸ. ಫಸ್ಟ್ ಆಫ್ ಆಲ್ 2020 ನೀವು ದುಡ್ಡು ಕಟ್ಟಿಸ್ಕೊಂಡು ಗಾಡಿ ಕೊಟ್ಟಿಲ್ಲ. 22 ದುಡ್ಡು ಕಟ್ಟಿಸ್ಕೊಂಡಿದ್ರೆ ಗಾಡಿ ಕೊಟ್ಟಿಲ್ಲ. ಅಮೌಂಟ್ ನ ಡ್ರೈವರ್ಗೆ ರೀಫಂಡ್ ಕೊಡ್ಬೇಕಾಗಿತ್ತು, ಏನು ಕೊಟ್ಟಿಲ್ಲ. ಅದು ಓಕೆ. ಇಷ್ಟೆಲ್ಲ ಫ್ರಾಡ್ ಆಗಿ ಇಷ್ಟೆಲ್ಲ ದುಡ್ಡು ಕಟ್ಟಿಸ್ಕೊಂಡ್ಮೇಲೂ ತಿರ್ಗಾ ಈಗ 2 ಸಲ ಏನು ದುಡ್ಡು ಕಟ್ಟಿಸ್ಕೊಂಡಿದ್ರೆ 12,000 ಒಂದು 10,000 ಒಂದು ಗಾಡಿನೇ ಇನ್ನ ಕೊಡಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನೀವ್ ಏನಕ್ಕೆ ದುಡ್ಡು ಕಟ್ಟಿಸ್ಕೊಂಡ್ರಿ? ನೀವ್ ಮಾಡಿದ್ರೆ ಫ್ರಾಡ್ ಇದು. ಈ ಅಪ್ಪ ನನ್ನ ಹತ್ರ ಬಂದು ಮಾತುಕತೆ ಮಾತಾಡಿದಾನೆ, ಈ ಲೆವೆಲ್ ವರ್ಗೂ ಬಂದಿದ್ದಾನೆ. ತಪ್ಪಿದ್ದು CM ಲೆವೆಲ್ ಹೋದ್ರೆ ನಿಮ್ಮ ಶೋರೂಮ್ ಟೆಂಡರ್ ಬ್ಲಾಕ್ ಲಿಸ್ಟ್ ಹೋಗುತ್ತೆ, ನಿಮ್ ಟೆಂಡರ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಂದ್ರು. ಆಮೇಲೆ ಏನಂದ್ರು, ಸರ್ ಈ ತರ ನನ್ಗೆ 5 ದಿವಸಕ್ಕೆ ಲೋನ್ ಕಟ್ಟು ಅಂತಂದ್ರೆ, ಲೋನ್ ಈ ಹುಡುಗನ್ಗೆ ಕಟ್ಟಕ್ ಹೋಗ್ಬಾರ್ದು, ನೀವು ಕೇಳಕ್ ಹೋಗ್ಬಾರ್ದು. ಅವ್ರು ಅದ್ ಹೇಳಿದ್ರು, ಲೋನ್ ನ ಹೋಲ್ಡ್ ಮಾಡಿ, EMI ನ ಈ ಹುಡುಗ ಕಟ್ಟಂಗಿಲ್ಲ. ಸೆಪ್ಟೆಂಬರ್ 15ನೇ ತಾರೀಕು CM ಫಂಕ್ಷನ್ ಮಾಡ್ತಾರೆ. ಫಂಕ್ಷನ್ ಆದ್ಮೇಲೆ ಗಾಡಿ ಕೊಡ್ಬೇಕು. ಸೆಪ್ಟೆಂಬರ್ 15ನೇ ತಾರೀಕಿಂದ ಲೋನ್ ಸ್ಯಾಂಕ್ಷನ್ ಮಾಡಿ, ಅವತ್ತಿಂದ ಕಟ್ಟಕ್ ಹೇಳಿ, ನೀವು ತೊಂದ್ರೆ ಕೊಡಬಾರ್ದು ಅಂತ ಹೇಳಿ ಹೋಲ್ಡ್ ಮಾಡಿಸಿದ್ರು. ಲಾಸ್ಟ್ ಅಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ, ಸರ್ ಹಂಗಾರ ಸೆಪ್ಟೆಂಬರ್ 15ನೇ ತಾರೀಕು ಗಾಡಿ ನಮ್ಮ ಹತ್ರ ಇಲ್ಲಿ ಗಾಡಿ ತಂದು ಬಿಡಿ ಸರ್ ಅಂತ ಹೇಳಿ ಶೋರೂಮ್ ಅಲ್ಲಿ ಅವ್ರಿಗೆ ಪ್ರೆಷರ್ ಮಾಡಿದ್ರಣ್ಣ. ಅವಾಗ ಏನ್ ಮಾಡ್ಬಿಟ್ರು ಕಮಿಷನರ್ ಸಾಹೇಬ್ರು, ಗಾಡಿ ತಗೊಂಡಾಗ ಅಲ್ಲಿ ಬಿಟ್ಬಿಡಪ್ಪ, ಅಲ್ಲೇ ಇರ್ಲಿ ಗಾಡಿ ಸೇಫ್ಟಿ ಆಗಿರುತ್ತೆ ಹಂಗೆ ಹಿಂಗೆ ಅಂದ್ರು. ಅವಾಗ ನಾನ್ ಅದಕ್ಕೆ ಏನ್ ಯೋಚನೆ ಮಾಡಿದೆ ಅಂದ್ರೆ, ಇವ್ರು ನಮ್ಮ ಮನೇಲಿ ಏನಂದ್ರು, ನಮ್ಮ ಅಣ್ಣವರೆಲ್ಲ ಏನಂದ್ರು, ಇವ್ರು ಮಾಡಿರೋ ಫ್ರಾಡ್ ಕೆಲಸ ಇವಾಗ ಕಮಿಷನರ್ ಅವ್ರಿಗೆ ಮಾತ್ರ ಗೊತ್ತಾಗಿದೆ, ಇದಿನ್ನ ಬೇರೆಯವ್ರ ದೊಡ್ಡವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಈಚೆ ಬಂತು ಅಂದ್ರೆ ಇದನ್ನ ತನಿಖೆಗೆ ಹಾಕ್ತಾರೆ, ಶೋರೂಮ್ ತನಿಖೆಗೆ ಹಾಕ್ತಾರೆ. ಎಷ್ಟು BBMP ಗಾಡಿ ಈಚೆ ಹೋಗಿದೆ, CM ಫಂಕ್ಷನ್ ಆಗ್ದೇನೆ CM ಕೌನ್ಸಿಲರ್ MLA ಮಿನಿಸ್ಟ್ರು ಇದಕ್ಕೆ ಸಂಬಂಧಪಟ್ಟ MP ಗಿಂಪಿ ಯಾರೇ ಇದ್ರು ಯಾವ ಫಂಕ್ಷನ್ ಮಾಡಿದ್ರೆ ಇವ್ರು ಕೊಟ್ಟಿರೋದೇ ಬೋಗಸ್ ಅಲ್ಲಿ ಗಾಡಿಗಳು ಎಲ್ಲರಿಗೂ ಡ್ರೈವರ್ಗೆ. ತನಿಖೆಗೆ ಆಗ್ತಾ ಇವ್ರು ಸಿಗಾಕೊಂತಾರ ಅನ್ನೋದಕ್ಕೋಸ್ಕರ ಸೈಲೆಂಟ್ ಆಗಿ ನಿನ್ನ ಗಾಡಿ ಒಳಗಡೆ ಕರ್ಸ್ಕೊಂತವ್ರೆ. ಗಾಡಿ ಬಿಡಕ್ ಹೋಗ್ಬೇಡ, ಯಾರ ತಿಳುವಳಿಕೆ ಹತ್ರ ಮಾತಾಡ್ಬಿಟ್ಟು ಇರ್ಬೇಡ. ಅವಾಗ ನಾನು ಯಾವ್ದೇ ಕಾರಣಕ್ಕೂ ಬಿಡ್ಬೇಡ, ಗಾಡಿ ನಿನ್ನ ಹತ್ರನೇ ಇಟ್ಕೋ. ಸರಿ ಅಣ್ಣ. ಈಗ ಇದು ಆಡಿಯೋ ಕ್ಲಿಪ್ ನ Facebook ಅಲ್ಲಿ ಎಡಿಟಿಂಗ್ ಮಾಡಿಸಿ ಹಾಕಿಸ್ತೀನಿ. ಸರಿ ಅಣ್ಣ. ಇವರು ಬರೀ ನೀನ್ ಒಬ್ಬನಿಗೆ ಅಲ್ಲಿ ಹೇಳಿದ ಏನಂತ ಬಂದು ಕಮಿಷನರ್ ಹತ್ರ ಕೊಟ್ಟವ್ರೆ, ಇವ್ರು ಒಬ್ರಿಗೆ ಕೊಟ್ಟಿರೋದು ಅಂತ ಹೇಳೋರು. ಮೊನ್ನೆ ನಾನೇ Facebook ಅಲ್ಲಿ ಲೈವ್ ಮಾಡಿದೀನಿ, BBMP ಇದು ಹಗರಣ ಐತೆ ತೆಗಿತೀನಿ ಅತಿ ಶೀಘ್ರದಲ್ಲೇ ಅಂತ ಹೇಳಿ ಮೊನ್ನೆ ಮಾತಾಡ್ ಬಿಟ್ಬಿಟ್ಟಿದೀನಿ. ಸರಿ ಅಣ್ಣ. ಅದು ಇದೇ ಉದ್ದೇಶಕ್ಕೆ ಅಂತಾನೆ ನಾನು ವೈಟಿಂಗ್ ಅಲ್ಲಿ ಇದ್ದೆ. ಇವಾಗ ಇನ್ನೂ ಒಂದಷ್ಟು ಕ್ಲೂ ಕೊಟ್ಟಿರೋದ್ರಿಂದ ಇದನ್ನ ಆಡಿಯೋನ ಎಡಿಟ್ ಮಾಡಿ FB ಹಾಕಿಸ್ತೀನಿ. ಇನ್ನೊಂದ್ ವಿಷಯ ಅಣ್ಣ, ನನ್ನ ಹತ್ರನೇ ಇನ್ನೊಬ್ರದ್ದು ನಂಬರ್ ಇದೆ, ನನ್ ಮುಂದೆ ಗಾಡಿ ಕೊಟ್ಟಿರೋರ್ದು ನಂಬರ್ ಇದೆ. ಅಂದ್ರೆ ರೀ ನೀವ್ ಬಂದಿರೋದು ನಿಮ್ ವಿಷಯ ಮಾತ್ರ ಮಾತಾಡಿ, ಬೇರೆಯವ್ರದೆಲ್ಲ ಏನಕ್ಕೆ ಮಾತಾಡ್ತೀರಾ ಅಂತ ನನ್ ಬಾಜು ಮಾತಾಡ್ತಾರಣ್ಣ ಅಲ್ಲಿ. ಆಯ್ತಾಯ್ತು ಮಾತಾಡ್ಲಿ. ಇವಾಗ ಯಾವ್ದೇ ಕಾರಣಕ್ಕೂ ಗಾಡಿ ಕೊಡ್ಬೇಡಿ. ಸರಿ ಅಣ್ಣ. ಗಾಡಿ ತಂದು ಬಿಡ್ಬೇಕು ಅಂದ್ರೆ ನೋಡಪ್ಪ, ನಮ್ ಸಂಘಟನೆ ಅಧ್ಯಕ್ಷ ಸೋಮಣ್ಣ ಅಂತ, ಅವ್ರೇನಾದ್ರು ಬಿಡು ಅಂದ್ರೆ ನಾನು ಬಿಡಕ್ ರೆಡಿ ಇದೀನಿ ಅಂತ ಯಾರ್ ಕೇಳಿದ್ರು ಅವ್ರಿಗೆ ಹಂಗೆ ಹೇಳಿ. ಸರಿ ಅಣ್ಣ. ಮತ್ತೆ ಇವ್ರ ಹತ್ರನು ಹೇಳ್ದೆ ಅಣ್ಣ, CM ಸೆಕ್ರೆಟರಿ ಇದಾರಲ್ಲ ಅಣ್ಣ, ಶಾಲಿನಿ ರಜನೀಶ್ ಮೇಡಮ್, ಆ ಮೇಡಮ್ಗೂ ಈಗ ಫೋನ್ ಮಾಡಿದ್ದೆ ಅಣ್ಣ. ಅವರು ಡೆಲ್ಲಿಲಿ ಇದಾರಂತೆ. ಅವರ PA ನ ಯಾರೋ ಎತ್ಕೊಂಡು ಹೇಳಿದ್ರು, ಇದು ಮಾಡಿರೋ ತೊಂದ್ರೆ ಇದ್ರೆ ನಿಮ್ಮ ಹತ್ರ ಏನೇನ್ ದಾಖಲಾತಿ ಇದೆ PDF ಫಾರ್ಮೇಟ್ ಮಾಡಿ ಮೇಲ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ ಮೇಡಮ್. ಮಾಡಿ ಹಗರಣ ಇರೋದು, ಯಾಕಂದ್ರೆ ಮೇಡಮ್ ಸಿಗಲ್ಲ, ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಮಾಡಿ. ನಾನು ಒಂದೆರಡು TV ಚಾನಲ್ ಇದ್ರ ಮಾಹಿತಿ ಬಗ್ಗೆ ಕೊಡ್ತೀನಿ. ಸರಿ ಅಣ್ಣ. ಗಾಡಿ ಬಿಡ್ಬೇಡ. ಸರಿ ಅಣ್ಣ. ಹಂಗಾರೆ ಯಾವನೇ ನೀನು ತೊಂದರೆ ಕೊಟ್ರು ಬಾರಪ್ಪ, ನಮ್ ಸಂಘಟನೆ ಆಫೀಸ್ ಐತೆ ಅಲ್ಲಿ ಬಂದು ಮಾತಾಡ್ರಿ ಅಂತ. ಸರಿ ಅಣ್ಣ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ.